ಇವತ್ತಿನ ಅತ್ಯಾಧುನಿಕ ಎಐ ಮಾಡೆಲ್ಗಳನ್ನೇ ತಗೊಳ್ಳಿ. ಅವುಗಳಿಗೆ ಒಂದು ವಿಚಿತ್ರವಾದ ಆದರೆ ಬಹಳ ದೊಡ್ಡ ಸಮಸ್ಯೆ ಇದೆ. ಅದೇನೆಂದ್ರೆ ಅವುಗಳಿಗೆ ಹೊಸ ವಿಷಯಗಳನ್ನ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳೋಕೆ ಆಗ್ತಿಲ್ಲ. ಗೂಗಲ್ ರಿಸರ್ಚ್ನ ಒಂದು ಕ್ರಾಂತಿಕಾರಕ ಪೇಪರ್ ಇದೇ ಪ್ರಶ್ನೆಯನ್ನ ಎತ್ತುತ್ತೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಡೀಪ್ ಲರ್ನಿಂಗ್ನ ಮೂಲಭೂತ ಭ್ರಮೆಯನ್ನ ಒಟ್ಟಿಗೆ ಭೇದಿಸೋಣ. ಇವತ್ತು ನಮ್ಮ ಪಯಣ ಹೇಗಿರುತ್ತೆ ಅಂದ್ರೆ, ಮೊದಲು ಎಐ ಯಾಕೆ ಎಲ್ಲವನ್ನೂ ಮರ್ತುಬಿಡುತ್ತೆ ಅನ್ನೋ ವಿಸ್ಮೃತಿ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಆಳ ಅಥವಾ ಡೆಪ್ತ್ ಅಂದ್ರೆ ನಿಜವಾಗ್ಲೂ ಏನು ಅಂತ ಪ್ರಶ್ನಿಸೋಣ. ಮತ್ತು ಕೊನೆಗೆ HOPE ಅನ್ನೋ ಒಂದು ಹೊಸ ಆರ್ಕಿಟೆಕ್ಚರ್ ಇದೆಲ್ಲವನ್ನೂ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ಹಾಗಾದ್ರೆ ಶುರು ಮಾಡೋಣಲ್ವಾ? ಸರಿ, ಮೊದಲನೇ ಆಕ್ಟ್ ವಿಸ್ಮೃತಿಯುಳ್ಳ ಎಐ. ಇವತ್ತಿನ ಅತ್ಯಂತ ಶಕ್ತಿಶಾಲಿ ಮಾಡೆಲ್ಸ್ಗಳಿಗೆ ಯಾಕೆ ಹೊಸ ನೆನಪುಗಳನ್ನ ರೂಪಿಸ್ಕೊಳ್ಳಕ್ ಆಗ್ತಿಲ್ಲ? ಇದಕ್ಕೊಂದು ಟೆಕ್ನಿಕಲ್ ಹೆಸರಿದೆ, ಕೆಟಸ್ಟ್ರಾಫಿಕ್ ಫರ್ಗೆಟಿಂಗ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಮಾಡೆಲ್ ಏನಾದ್ರೂ ಹೊಸದನ್ನು ಕಲಿಯೋಕ್ ಹೋದ್ರೆ ಅದು ಹಳೇದೆಲ್ಲವನ್ನು ಸಂಪೂರ್ಣವಾಗಿ ಮರೆತುಬಿಡುತ್ತೆ. ನೆಸ್ಟೆಡ್ ಲರ್ನಿಂಗ್ ಇದಕ್ಕೊಂದು ಪರಿಹಾರವನ್ನ ಹುಡುಕ್ತಿದೆ. ಈ ಪೇಪರ್ ಇದೆಯಲ್ಲ, ಇದು ಈ ಸಮಸ್ಯೆಯನ್ನ ಆಂಟಿರೋಗ್ರೇಡ್ ಅಮ್ನೀಷಿಯಾ ಅನ್ನೋ ಒಂದು ಮೆಡಿಕಲ್ ಕಂಡೀಷನ್ಗೆ ಹೋಲಿಸುತ್ತೆ. ಅಂದ್ರೆ ಹೇಗೆ ಒಬ್ಬ ವ್ಯಕ್ತಿಗೆ ಅಪಘಾತದ ನಂತರ ಹೊಸ ನೆನಪುಗಳು ಉಳಿಯುವುದಿಲ್ವೋ, ಹಾಗೆ ಈ ಮಾಡೆಲ್ಗಳಿಗೂ ಟ್ರೈನಿಂಗ್ ಆದ್ಮೇಲೆ ಹೊಸ ಜ್ಞಾನವನ್ನ ಉಳಿಸ್ಕೊಳ್ಳೋಕೆ ಆಗಲ್ಲ. ಅವುಗಳ ಜ್ಞಾನ ಕೇವಲ ಆ ಕ್ಷಣದ ಸಂದರ್ಭಕ್ಕೆ ಅಥವಾ ಟ್ರೈನಿಂಗ್ ಟೈಮಲ್ಲಿ ಕಲಿತ ಹಳೆ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇದೇ ಕಾರಣಕ್ಕೆ ಅವು ನಿರಂತರವಾಗಿ ಕಲಿಯೋಕೆ ವಿಫಲವಾಗುತ್ತವೆ. ಓಕೆ, ಆಕ್ಟ್ 2 ಆಳದ ಭ್ರಮೆ. ಇಲ್ಲಿಂದ ವಿಷಯ ಸಖತ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಈ ಪೇಪರ್ ಏನ್ ವಾದಿಸುತ್ತೆ ಗೊತ್ತಾ? ನಾವಿಷ್ಟು ದಿನ ಡೀಪ್ ಲರ್ನಿಂಗ್ ಅಂದ್ರೆ ಏನ್ ಅನ್ಕೊಂಡಿದೀವೋ ಅದು ಪೂರ್ತಿ ಸರಿಯಿಲ್ಲ ಅಂತ. ನಿಜವಾದ ಆಳ ಅಂದ್ರೆ ಲೇಯರ್ಗಳ ಮೇಲೆ ಲೇಯರ್ಗಳನ್ನ ಪೇರಿಸೋದ್ರಲ್ಲಿಲ್ಲ, ಬದಲಿಗೆ ಅದು ಸಮಯದಲ್ಲಿದೆ ಅಂತ ಹೇಳುತ್ತೆ. ಇಲ್ಲಿ ನೋಡಿ, ಎಡಗಡೆ ಇರೋದು ನಮ್ಮ ಹಳೆ ಯೋಜನೆ. ಆಳ ಅಂದ್ರೆ ಎಷ್ಟು ಲೇಯರ್ಗಳಿವೆ ಅಂತ ಲೆಕ್ಕ ಹಾಕ್ತಿದ್ವಿ. ಆದ್ರೆ ಬಲಗಡೆ ನೋಡಿ, ನೆಸ್ಟೆಡ್ ಲರ್ನಿಂಗ್ ಒಂದು ಹೊಸ ದೃಷ್ಟಿಕೋನವನ್ನೇ ಕೊಡ್ತಿದೆ. ಇಲ್ಲಿ ಆಳ ಅಂದ್ರೆ ಎಷ್ಟು ಲೇಯರ್ಗಳಿವೆ ಅನ್ನೋದಲ್ಲ, ಬದಲಿಗೆ ಎಷ್ಟು ಕಲಿಕೆಯ ಲೂಪ್ಗಳು ಒಂದ್ರೊಳಗೆ ಒಂದು ಗೂಡು ಕಟ್ಕೊಂಡಿವೆ ಅನ್ನೋದೇ ನಿಜವಾದ ಆಳ. ಅಂದ್ರೆ ಆರ್ಕಿಟೆಕ್ಚರ್ ಬೇರೆ, ಕಲಿಕೆ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಇದು ಹೇಳುತ್ತೆ. ಹಾಗಾದ್ರೆ ಈ ಒಂದ್ರೊಳಗೊಂದಿರುವ ಮಟ್ಟಗಳನ್ನ ಯಾವುದು ಬೇರ್ಪಡಿಸುತ್ತೆ? ಅದಕ್ಕೆ ಉತ್ತರ ಅಪ್ಡೇಟ್ ಫ್ರೀಕ್ವೆನ್ಸಿ ರೇಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ಮಾಡೆಲ್ನ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಸ್ಪೀಡ್ನಲ್ಲಿ ಕಲಿತಾವೆ. ಕೆಲವು ಭಾಗಗಳು ಸಖತ್ ಫಾಸ್ಟಾಗಿ ಕಲಿತವೆ, ಇನ್ನು ಕೆಲವು ತುಂಬಾನೇ ನಿಧಾನವಾಗಿ ಆಳವಾಗಿ ಕಲಿತವೆ. ಇದೇ ಈ ಹೊಸ ಐಡಿಯಾದ ಹೃದಯ. ಆಕ್ಟ್ 3 ಆಪ್ಟಿಮೈಸರ್ಗಳು, ಅಸಲಿಗೆ ಸೀಕ್ರೆಟ್ ಮೆಮರಿಗಳು. ಈಗ ನಾವು ಈ ಪೇಪರ್ನ ಅತ್ಯಂತ ಆಳವಾದ ಒಂದು ರಹಸ್ಯವನ್ನು ಭೇದಿಸೋಕೆ ಹೊರಟಿದ್ದೀವಿ. ಅದೇನಂದ್ರೆ, ನಾವು ಬಳಸೋ ಆಪ್ಟಿಮೈಸರ್ಗಳು ಕೇವಲ ಟೂಲ್ಗಳಲ್ಲ, ಅವುಗಳೇ ಒಂದು ರೀತಿ ಮೆಮರಿ ಸಿಸ್ಟಮ್ಗಳು ಅನ್ನೋದು. ನೋಡಿ, ಹಳೆ ಐಡಿಯಾ ಪ್ರಕಾರ ಆಪ್ಟಿಮೈಸರ್ ಅಂದ್ರೆ ಮಾಡೆಲ್ನ ತೂಕವನ್ನ ಅಪ್ಡೇಟ್ ಮಾಡೋ ಒಂದು ಹೊರಗಿನ ಪ್ರೋಗ್ರಾಮ್ ಅಷ್ಟೇ. ಆದ್ರೆ ಈ ಹೊಸ ನೆಸ್ಟೆಡ್ ಐಡಿಯಾ ಪ್ರಕಾರ ಅದು ಕೇವಲ ಒಂದು ಟೂಲ್ ಅಲ್ಲ, ಅದೊಂದು ಅಸೋಸಿಯೇಟಿವ್ ಮೆಮರಿ ಮಾಡ್ಯೂಲ್. ಅಂದ್ರೆ ಅದು ಕಲಿಕೆಯ ಇಡೀ ಹಿಸ್ಟ್ರಿಯನ್ನೇ ಗ್ರೇಡಿಯಂಟ್ಗಳ ರೂಪದಲ್ಲಿ ಕಂಪ್ರೆಸ್ ಮಾಡಿ ನೆನ್ಪಿಟ್ಕೊಳ್ಳುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ಸೆಪ್ಷನ್ ಸಿನಿಮಾವನ್ನ ನೆನಪಿಸ್ಕೊಳ್ಳಿ. ಕನಸಿನೊಳಗೆ ಮತ್ತೊಂದು ಕನಸು ಇರುವ ಹಾಗೆ ಇಲ್ಲಿ ಒಂದು ಕಲಿಕೆಯ ಪ್ರಕ್ರಿಯೆಯೊಳಗೆ ಮತ್ತೊಂದು ಕಲಿಕೆಯ ಪ್ರಕ್ರಿಯೆ ಅಡಗಿರುತ್ತೆ. ಪ್ರತಿಯೊಂದು ಹಂತವೂ ತನ್ನ ಕೆಳಗಿನ ಹಂತದಿಂದ ಬರುವ ಮಾಹಿತಿಯನ್ನ ಸಂಕುಚಿತಗೊಳಿಸಿ ಅದರ ಸಾರಾಂಶವನ್ನಷ್ಟೇ ಮೇಲಕ್ಕೆ ಕಳಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಐಡಿಯಾ? ಸರಿ, ಆಕ್ಟ್ 4 ಹೋಪ್ ಆರ್ಕಿಟೆಕ್ಚರ್ ನಿರ್ಮಾಣ. ಇಷ್ಟೊತ್ತು ಥಿಯರಿ ಮಾತಾಡಿದ್ವಿ, ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಹೋಪ್ ಅಂದ್ರೆ ಹೈರಾರ್ಕಿಕಲಿ ಆಪ್ಟಿಮೈಸ್ಡ್ ಪ್ರಾಪಗೇಟರ್ ಅನ್ನೋದು ಈ ಎಲ್ಲಾ ತತ್ವಗಳನ್ನ ಬಳಸ್ಕೊಂಡು ಕಟ್ಟಿರುವ ಒಂದು ಮಾಡೆಲ್. ಇದರ ಸ್ಪೆಷಾಲಿಟಿ ಏನಂದ್ರೆ, ಇದು ಹೇಗೆ ಕಲಿಬೇಕು ಅನ್ನೋದನ್ನ ತಾನೇ ಕಲ್ತ್ಕೊಳ್ಳುತ್ತೆ. ಹೋಪ್ ಆರ್ಕಿಟೆಕ್ಚರ್ ಅನ್ನ ಒಂದು ಗೇರ್ಗಳ ಸಿಸ್ಟಮ್ ತರಹ ಕಲ್ಪಿಸ್ಕೊಳ್ಳಿ. ಫಾಸ್ಟ್ ಆಗಿ ತಿರುಗೋ ಗೇರ್ಗಳು ನಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಇದ್ದ ಹಾಗೆ ಆ ಕ್ಷಣದ ಮಾಹಿತಿಯನ್ನ ಬೇಗ ಪ್ರಾಸೆಸ್ ಮಾಡುತ್ತೆ. ಅದೇ ನಿಧಾನವಾಗಿ ತಿರುಗೋ ಗೇರ್ಗಳು ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಇದ್ದ ಹಾಗೆ ಜ್ಞಾನವನ್ನ ನಿಧಾನವಾಗಿ ಗಟ್ಟಿಯಾಗಿ ಕ್ರೋಢೀಕರಿಸ್ತವೆ. ಈ ಫಾಸ್ಟ್ ಮತ್ತು ಸ್ಲೋ ಗೇರ್ಗಳ ಬ್ಯಾಲೆನ್ಸ್ ಇದೆಯಲ್ಲ, ಅದೇ ಕೆಟಸ್ಟ್ರಾಫಿಕ್ ಫರ್ಗೆಟಿಂಗ್ ಸಮಸ್ಯೆಯನ್ನ ತಡೆಯುತ್ತೆ. ಈ ಸ್ಲೈಡ್ನಲ್ಲಿ ನಾವು ಹೋಪ್ ಹೇಗೆ ಕೆಲಸ ಮಾಡುತ್ತೆ ಅಂತ 3 ರೀತಿಯಲ್ಲಿ ನೋಡ್ತಿದ್ದೀವಿ. ಮೊದ್ಲಿಗೆ ಎಡಗಡೆ ಪೇಪರ್ನ ಕಾಂಪ್ಲೆಕ್ಸ್ ಇಕ್ವೇಷನ್ 28 ಇದೆ. ಮಧ್ಯದಲ್ಲಿ ನಮ್ಮ ಗೋಲ್ಡ್ ಬಣ್ಣದ ಗೇರ್ಗಳ ಅನಲಾಜಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸುಲಭವಾಗಿ ತೋರಿಸುತ್ತೆ. ಮತ್ತು ಕೊನೆಯದಾಗಿ ಬನಭಾಗದಲ್ಲಿ ಎಲೆಕ್ಟ್ರಿಕ್ ಬ್ಲೂ ಬಣ್ಣದಲ್ಲಿ ಇದನ್ನ ಕೋಡಿಂಗ್ನಲ್ಲಿ ಹೇಗೆ ಮಾಡಬಹುದು ಅಂತ ತೋರಿಸೋ ಒಂದು ಸಿಂಪಲ್ ಸ್ಯೂಡೋ ಕೋಡ್ ಇದೆ.
ಮತ್ತು ಇಲ್ಲೇ ಇದೆ ಆ ಆಹಾ ಮೂಮೆಂಟ್. ಆ ಕಾಂಪ್ಲೆಕ್ಸ್ ಮ್ಯಾಥ್ಸ್ ಇದೆಯಲ್ಲ, ಅದರ ಸರಳ ಅರ್ಥ ಇಷ್ಟೇ. ಇದು ಕೇವಲ ಒಂದು ವೇಟ್ ಅಪ್ಡೇಟ್ ಅಲ್ಲ. ಇದು ಮಾಡೆಲ್ ತನ್ನ ಭವಿಷ್ಯದ ಸ್ವರೂಪಕ್ಕೆ ಒಂದು ಮೆಮೊ ಬರೆದು ಕಳಿಸಿದ ಹಾಗೆ. ಎಂತಹ ಅದ್ಭುತವಾದ ಯೋಚನೆ ನೋಡಿ. ಇದೇ ಸ್ವಯಂ ಕಲಿಕೆಯ ಮೂಲತತ್ವ. ಆಕ್ಟ್ 5 ಹೈಪ್ ಮತ್ತು ವಾಸ್ತವ. ಓಕೆ, ಈ ಪೇಪರ್ನಲ್ಲಿರೋ ವಾದಗಳು ತುಂಬಾ ಬಲವಾಗಿವೆ, ಒಪ್ಕೊಳ್ಳೋಣ. ಆದರೆ ರಿಸರ್ಚ್ ಕಮ್ಯುನಿಟಿ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿದೆ? ಇದು ನಿಜವಾಗ್ಲೂ ಒಂದು ಕ್ರಾಂತಿನಾ ಅಥವಾ ಕೇವಲ ಒಂದು ಮುಂದಿನ ಹೆಜ್ಜೆನಾ? ಬನ್ನಿ ಇದನ್ನ ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡೋಣ. ಪೇಪರ್ನವ್ರು ಏನ್ ಹೇಳ್ತಾರೆ ಅಂದ್ರೆ, ಹೋಪ್ ಮಾಡೆಲ್ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಟೈಟಾನ್ಸ್ನಂತಹ ದೊಡ್ಡ ದೊಡ್ಡ ಮಾಡೆಲ್ಗಳಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ಲ್ಯಾಂಗ್ವೇಜ್ ಮಾಡೆಲಿಂಗ್ ಇರ್ಬೋದು ಅಥವಾ ಲಾಂಗ್ ಕಾಂಟೆಕ್ಸ್ಟ್ ರೀಸನಿಂಗ್ ಇರ್ಬೋದು, ಎರಡರಲ್ಲೂ ಇದು ಉತ್ತಮ ರಿಸಲ್ಟ್ಸ್ ಕೊಟ್ಟಿದೆ ಅಂತ ಅವರ ಕ್ಲೇಮ್. ಆದರೆ ಈ ಫಲಿತಾಂಶಗಳು ನಿಜವಾಗಲೂ ಒಂದು ದೊಡ್ಡ ಪ್ರಗತಿಯನ್ನ ಸೂಚಿಸುತ್ತಾ? ಈ ಪ್ರಶ್ನೆಯೊಂದಿಗೆ ನಾವು ಪೇಪರಿನ ವಾದಗಳಿಂದ ಸ್ವಲ್ಪ ಹೊರಬಂದು ಕಮ್ಯುನಿಟಿಯ ವಿಮರ್ಶಾತ್ಮಕ ದೃಷ್ಟಿಕೋನವನ್ನ ಗಮನಿಸೋಣ. ರಿಸರ್ಚ್ ಕಮ್ಯುನಿಟಿಯಲ್ಲಿ ಉದಾಹರಣೆಗೆ ರೆಡ್ಡಿಟ್ನಲ್ಲಿ ಜನ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮೊದಲನೇದಾಗಿ, ಈ ಇಂಪ್ರೂವ್ಮೆಂಟ್ಸ್ ಇದೆಯಲ್ಲ, ಇದು ಬೇರೆ ಸ್ಟೇಟ್ ಆಫ್ ದಿ ಆರ್ಟ್ ಮಾಡೆಲ್ಗಳಿಗೆ ಹೋಲಿಸಿದ್ರೆ ಅಷ್ಟೊಂದು ದೊಡ್ಡದಲ್ಲ. ಎರಡನೇದಾಗಿ, ಇವರು ತಮ್ಮ ಹೊಸ ಮಾಡೆಲನ್ನ ತಮ್ಮದೇ ಹಳೆ ಮಾಡೆಲ್ಗೆ ಹೋಲಿಸ್ತಿದ್ದಾರೆ ಮತ್ತು ಇದಕ್ಕೆ ಎಷ್ಟು ಕಂಪ್ಯೂಟ್ ಪವರ್ ಬೇಕು ಅನ್ನೋದರ ಬಗ್ಗೆ ಮಾಹಿತಿನೇ ಇಲ್ಲ. ಇದೆಲ್ಲ ನೋಡಿದ್ರೆ ಇದೊಂದು ದೊಡ್ಡ ಕ್ರಾಂತಿಗಿಂತ ಒಂದು ಒಳ್ಳೆ ಇನ್ಕ್ರಿಮೆಂಟಲ್ ವರ್ಕ್ ತರ ಕಾಣಿಸುತ್ತೆ ಅನ್ನೋದು ಕೆಲವರ ವಾದ. ಸರಿ, ನಮ್ಮ ಕೊನೆಯ ಆಕ್ಟ್ ಒಂದು ಹೊಸ ವಿನ್ಯಾಸದ ಆಯಾಮ. ಒಂದು ಕಡೆ ಪೇಪರ್ನ ದೊಡ್ಡ ಕ್ಲೇಮ್ಗಳು, ಇನ್ನೊಂದು ಕಡೆ ಕಮ್ಯುನಿಟಿಯ ಅನುಮಾನಗಳು. ಹಾಗಾದ್ರೆ ಈ ಸಂಶೋಧನೆಯ ನಿಜವಾದ ಕೊಡುಗೆ ಏನು? ಅದನ್ನ ಈಗ ಕಂಡುಹಿಡಿಯೋಣ. ಎಲ್ಲವನ್ನೂ ಒಟ್ಟಿಗೆ ತರಲು ಒಂದು ಕಂಪನಿಯೇ ಸ್ಟ್ರಕ್ಚರನ್ನೇ ತಗೊಳ್ಳೋಣ. ಫೀಲ್ಡ್ ಏಜೆಂಟ್ಗಳು ಪ್ರತಿದಿನದ ರಿಪೋರ್ಟ್ ಕೊಡ್ತಾರೆ, ಇದು ಇನ್ನರ್ ಲೂಪ್. ಮಿಡಲ್ ಮ್ಯಾನೇಜ್ಮೆಂಟ್ ಅದನ್ನೆಲ್ಲ ನೋಡಿ ಕ್ವಾರ್ಟರ್ಲಿ ಪ್ಲಾನ್ ಮಾಡುತ್ತೆ, ಇದು ಡೀಪ್ ಆಪ್ಟಿಮೈಸರ್. ಕೊನೆಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ವಾರ್ಷಿಕ ಸ್ಟ್ರಾಟಜಿ ಬದಲಾಯಿಸುತ್ತೆ, ಇದು ಆರ್ಕಿಟೆಕ್ಚರ್. ಮಾಡೆಲ್ನ ನಿಜವಾದ ಶಕ್ತಿ ಇರೋದು ಈ ಮೂರು ಬೇರೆ ಬೇರೆ ವೇಗದ ಹಂತಗಳು ಒಟ್ಟಿಗೆ ಸುಸಂಬದ್ಧವಾಗಿ ಕೆಲಸ ಮಾಡುವುದ್ರಲ್ಲಿ. ಫೈನಲ್ ಟೇಕ್ಅವೇ ಏನು ಅಂದ್ರೆ, ಈ ಪೇಪರಿಂದ ಸಿಕ್ಕಿರೋದು ಒಂದು ಹೊಸ ಮಾಡೆಲ್ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಫಿಲಾಸಫಿ. ಇದರ ನಿಜವಾದ ಕೊಡುಗೆ ಅಂದ್ರೆ ಆರ್ಕಿಟೆಕ್ಚರ್ ಮತ್ತು ಆಪ್ಟಿಮೈಸೇಷನ್ ಅನ್ನೋ ಎರಡೂ ಬೇರೆ ಬೇರೆ ವಿಷಯಗಳನ್ನ ಒಂದೇ ಡಿಸೈನ್ ಸಮಸ್ಯೆಯಾಗಿ ನೋಡಕ್ಕೆ ಹೇಳ್ಕೊಟ್ಟಿದ್ದು. ಇದು ನಿರಂತರವಾಗಿ ಕಲಿಯೋ ಎಐ ಮಾಡಕ್ಕೆ ನಮ್ಗೆ ಒಂದು ಸಂಪೂರ್ಣ ಹೊಸ ಡೈಮೆನ್ಷನ್ ಅನ್ನೇ ಕೊಟ್ಟಿದೆ. ಇದೆಲ್ಲ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಎಐಯ ಭವಿಷ್ಯ ಅನ್ನೋದು ಹೆಚ್ಚು ಲೇಯರ್ಗಳನ್ನ ಕಟ್ಟಿ ಆಳವಾಗಿರೋ ಮಾಡೆಲ್ಗಳನ್ನ ಮಾಡೋದ್ರಲ್ಲಿಲ್ಲ, ಬದಲಿಗೆ ಆಳವಾಗಿ ಕಲಿಯುವ ಪ್ರಕ್ರಿಯೆಗಳನ್ನ ನಿರ್ಮಿಸೋದ್ರಲ್ಲಿದೆಯಾ? ಈ ರೀತಿ ಆಳವಾಗಿ ಕಲಿಯೋದು ಕೇವಲ ಒಂದು ಥಿಯರಿ ಅಲ್ಲ, ಇದು ಎಐಯ ಮುನ್ನಿನ ದಾರಿ. ಎಐ ಟೆಕ್ ರಿಸರ್ಚ್ ಅಕಾಡೆಮಿಯಲ್ಲಿ ನಾವು ಇಂಥ ಹೊಸ ದಾರಿಗಳನ್ನೇ ಅನ್ವೇಷಿಸ್ತಿರೋದು. ಈ ಕ್ರಾಂತಿಕಾರಕ ಸಂಶೋಧನೆಯ ಬಗ್ಗೆ ಹೆಚ್ಚು ತಿಳಿಯಲು ಅಥವಾ ನಮ್ಮೊಂದಿಗೆ ಈ ಪಯಣದಲ್ಲಿ ಕೈಜೋಡಿಸಲು ನಮ್ಮನ್ನು ಸಂಪರ್ಕಿಸಿ. ಈ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.